ಹ್ಞೂ ಹೆಂಗೋ ಯವ್ವ ಒಳಗಡೆ ಮಕ್ಕೊಂಡಾನ. ಹ್ಞೂ ಈಗಲೇ ನನ್ನ ಮಗಳಿಗೆ ಫೋನ್ ಮಾಡಿ ಮಾತಾಡ್ಬೇಕು ನಾನು. ಹ್ಞೂ ಹಲೋ ಹಲೋ ಮಗಳ, ಆರಾಮದಿಯಾವ? ಹ್ಞೂ ಯವ್ವ, ಹೆಂಗೋ ಒಂದು ಅದೀವಿ ಬಿಡ್ಬಿ. ನೀನು ನಿನ್ನ ಮಗ ಆರಾಮದಿರಿಲ್ಲ? ಯಾಕವ ಮಗಳ ಹಂಗೆ ಮಾತಾಡ್ತಿದ್ದಿ? ಹಾಂ, ನಿನ್ನ ತಮ್ಮ ಮಾಡೋ ತಪ್ಪಿಗೆ ನನ್ನ ಮೇಲೆ ಯಾಕವ ಸಿಟ್ಟು ಮಾಡ್ಕೋತಿದ್ದಿ? ಹಾಂ, ಮತ್ತೇನು ಮಾಡಲಿ ಬೇ? ಹಾಂ, ಅಂತ ತಮ್ಮ ಇದ್ದಿದ್ದಕ್ಕೆ ನಾನಲ್ಲ, ನಮ್ಮ ಮನೆಯಾಗಿರೋ ಎಲ್ಲರೂ ಒಂಥರ ನಾವು ಪಶ್ಚಾತ್ತಾಪ ಪಡಕುಂತೀವಿ ಬೇಯವ್ವ. ಹಾಂ, ಅವನು ಎದಕ್ಕರ ಹುಟ್ಟಿದ್ನ ಏನಂತ ಅನಿಸ್ಬಿಟ್ಟೈತಿವಿ ನನಗಂತೂ. ನೆಮ್ಮದಿಯಾಗಿ ಇರಾಕ ಬಿಡವಲ್ಲ ಬೇ. ನನ್ನ ಮಗಳ ಜೀವನನ ಹಾಳು ಮಾಡ್ಬೇಕಂತ ನಿಂತು ಬಿಟ್ಟಾನ ಬೇ ನಿನ್ನ ಮಗ. ನಾನು ಎಲ್ಲ ತಿಳಿಸಿ ಹೇಳಿ ನೋಡಿದೆವ, ಆದ್ರವ ನನ್ನ ಮಾತು ಕೇಳಲ್ಲಂತನವ. ಏನು ಮಾಡಲಿ ಹೇಳು? ಎಲ್ಲ ಥರ ತಿಳಿಸಿ ಹೇಳಾತು, ಜೋರಿಗೆ ಜಬರ್ಸಿ ಹೇಳಾತು, ಏನು ಹೇಳಿದ್ರು ಅವ ನನ್ನ ಮಾತು ಕೇಳಲ್ಲ ಅಂತನವ. ಇದ್ರಾಗ ನಂದು ತಪ್ಪು ಏನೈತಿ ನೀನೇ ಹೇಳವ? ಅವನ ಪರವಾಗಿ ನಾನು ನಿನಗೆ ಕ್ಷಮೆ ಕೇಳ್ತೀನವ. ದಯವಿಟ್ಟು ಕ್ಷಮಿಸ್ಬಿಡವ ಮಗಳ. ಇರಲಿ ಬಿಡ್ಬೆ, ಅವ್ನು ಮಾಡಿದ ತಪ್ಪಿಗೆ ನೀನು ಯಾಕೆ ಕ್ಷಮೆ ಕೇಳ್ತಿದ್ದಿ? ಹಾಂ, ಅವನಿಗೆ ಈ ಜನ್ಮದಾಗ ಬದಲಾಗಲ್ಲ ಬಿಡು. ನೀನೇನು ತಲೆ ಕೆಡ್ಸ್ಕೊಬೇಡ ಬಿಡ್ಬೆ. ಅಂದಂಗೆ ನನ್ನ ಮೊಮ್ಮಗಳದ ಮದುವೆ ಫಿಕ್ಸ್ ಆಗೈತಂತಲ್ಲ? ಹುಡುಗ ಯಾವ ಊರನ, ಹೆಂಗದನ ಅಂದಂಗೆ ಮದುವೆ ಯಾವಾಗವ? ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆತವ ನಿನ್ನ ಮಗಳದ. ಅಂದ್ರೆ ನನ್ನ ಮೊಮ್ಮಗಳದ ಮದುವೆ ಫಿಕ್ಸ್ ಆಗಿದ್ದೆ ಕೇಳಿ. ಯಾವ ಊರನವ ಹುಡುಗ? ಯವ್ವ, ನಿನಗೆ ಈ ವಿಷಯ ಎಲ್ಲ ಯಾರು ಹೇಳಿದ್ರು ಬೇ? ಇನ್ಯಾರವ? ನಿನ್ನ ತಮ್ಮನ ಹೇಳಿದ. ಬರೋ ಇಲ್ಲಿ ಊರಿಂದ ಬಂದ, ಬರೋ ಮುಂದೆ ಸಿಟ್ಟು ಮಾಡ್ಕೊಂಡೆ ಬಂದ, ಇಲ್ಲಿ ಒದರಾಡಕುಂತ ಬಿಟ್ಟಿದ್ದ. ಯಾಕಿದು ಮದುವೆ ಫಿಕ್ಸ್ ಆಯ್ತಂತ, ಅದು ಹೆಂಗೆ ಆಕೈತಿ ಏನು ಅಂತ ನಾನು ನೋಡ್ತೀನಿ ಹಂಗೆ ಹಿಂಗಂತ ಒದರಾಡಕುಂತಿದ್ದ. ಅವಾಗ ಗೊತ್ತಾತವ. ಅನ್ನಂಗೆ ಹುಡುಗ ಯಾವ ಊರನ, ಏನು ಕೆಲಸ ಮಾಡ್ತಾನೆ ಹೇಳವ ನನಗೂ. ಯವ್ವ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ಬೆ. ನಾನು ನಿನ್ನ ಮಗ ಹಗರ ಇಲ್ವೇ? ಮತ್ತು ಇದು ಫೋನ್ನಾಗ ಏನೋ ರೆಕಾರ್ಡಿಂಗ್ ಇಟ್ಟು ಏನೋ ಒಂದು ಮಾಡ್ದಂದ್ರೆ ನಾನು ಏನು ಮಾಡಲಿ ಬೇ? ದಯವಿಟ್ಟು ನನ್ನ ಮಗಳಿಗೆ ಯಾವ ಊರಿಗೆ ಕೊಡ್ತೀನಿ, ಅವಳಿಗೆ ಏನು ಮಾಡ್ತೈತಿ, ಎಲ್ಲಿ ಅವನು ಮದುವೆ ಯಾವಾಗ, ಅದು ಯಾವುದನ್ನು ನಾನು ಇನ್ನು ಮುಂದೆ ಹೇಳಂಗಿಲ್ವೇ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ಬೆ. ಯಾವಾಗ ಒಂದು ಒಟ್ಟಿನಲ್ಲಿ ನನ್ನ ಮಗಳ ಮದುವೆ ಆದ್ರಷ್ಟೇ ಸಾಕು ಬೇ. ದಯವಿಟ್ಟು ಬೇ, ಇದು ಒಂದು ವಿಷಯದಾಗ ನನಗೇನು ಕೇಳಕ್ಕೆ ಹೋಗ್ಬೇಡ್ಬೆ. ನೀನು ಯಾಕೆ ಕ್ಷಮೆ ಕೇಳ್ತಿ ಬಿಡವ? ಅವ ಅಂತ ಮಗ ಹುಟ್ಟಾನ ನನಗೆ. ಅವನ ಸಲುವಾಗಿ ನಮ್ಮಿಬ್ಬರ ಸಂಬಂಧ ಎಲ್ಲ ಹಾಳಾಗೋಗೈತಿ. ನೀ ಏನು ತಲೆ ಕೆಡ್ಸ್ಕೊಬೇಡವ. ಆದ್ರೆ ನನ್ನ ಮೊಮ್ಮಗಳದ ಮದ್ವೆ ನೋಡ ಭಾಗ್ಯನಾರ ನನಗೆ ಕೊಡವ. ನಾ ದೇವರಾಣಿಗೂ ಇವಂತಲ್ಲಿ ಏನು ಹೇಳಂಗಿಲ್ಲವ. ನಿಮ್ಮ ಊರಿಗೆ ಬರಾಕುಂತೀನಿ ಅನ್ನೋದು ಕೂಡ ನಾ ಹೇಳಂಗಿಲ್ಲ. ಆದ್ರೆ ನಿನ್ನ ಮಗಳದ ಮದ್ವೆ ಯಾವಾಗೈತೆ ಅಂತ ಹೇಳವ. ಬಂದು ಒಂದು 4 ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಬಂದುಬಿಡ್ತೀನವ. ದಯವಿಟ್ಟು ಅದಕ್ಕಾರ ಅವಕಾಶ ಮಾಡಿಕೊಡವ ಮಗಳ. ಯವ್ವ, ಮದುವೆ ಯಾವಾಗೈತಿ ಏನನ್ನೋದು ನಾ ಹೇಳಂಗಿಲ್ಲ. ಆದ್ರೆ ನೀನು ನಾಳೆ ಬೆಳಗ್ಗೆ ಒಂದು ಸ್ವಲ್ಪ ಲಘುನ ಮನೆಗೆ ಬಂದುಬಿಡ್ವೆ. ಒಂದು ಸ್ವಲ್ಪ ನಿನ್ನ ತಲೆ ಮಾತಾಡೋದೈತಿ. ಆದ್ರೆ ನೀ ಬರೋದು ಮಾತ್ರ ನಿನ್ನ ಮಗಗೀಗ ಯಾವುದೇ ಕಾರಣಕ್ಕೂ ಆ ವಿಷಯ ಗೊತ್ತಾಗಬಾರ್ದು. ಹಂಗೆ ಬರ್ಬೇಕು ನೋಡ್ಬೆ. ಕೈ ಮುಗಿತೀನಿ ಬೇ. ಇಲ್ಲ ಅಂದ್ರೆ ನಿನ್ನ ಮಗನ ಕೈಯಾರೆ ನಿನ್ನ ಮೊಮ್ಮಗಳ ಜೀವನ ಹಾಳಾಕೈತೆ ನೋಡು. ಇದ್ರ ಮೇಲೆ ನಿನ್ನಿಷ್ಟ. ಸರಿನವ, ಸರಿ. ನಾನು ಯಾವುದೇ ಕಾರಣಕ್ಕೂ ಇವನಿಗೇನು ಹೇಳಕ್ಕೆ ಹೋಗಂಗಿಲ್ಲ, ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಂಗಿಲ್ಲ. ನೀ ಏನು ತಲೆ ಕೆಡಿಸ್ಕೊಬೇಡವ. ನಾಳೆ ನಾವು ಸ್ವಲ್ಪ ಹೊತ್ತು ಬಂದು ನೀವನ್ನೆಲ್ಲ ಮಾತಾಡ್ಸಿ ಉಪವಾಸ ಒಂದು 10 ನಿಮಿಷದಾಗ ಉಪವಾಸ ಬಂದುಬಿಡ್ತೀನಿ ತೋರು. ಸರಿ ಇಡ್ಲಾವ ಮಗಳು? ಸರಿ ಬೇ, ಇಡು. ಯವ್ವ, ಕ್ಷಮಿಸ್ಬಿಡ್ಬೇ ನನ್ನ. ನಿನ್ನ ಮಗ ಮಾಡಿದ ತಪ್ಪಿಗೆ ನಾನು ನಿನ್ನೇನು ಬೈಯಂಗಾಗೈತಿ. ಏನು ಮಾಡಲಿ ಬೇ, ನನ್ನ ಪರಿಸ್ಥಿತಿ ಇವಾಗ ಹಂಗೈತಿ. ನನಗೆ ನನ್ನ ಮಗಳದ ಜೀವನ ಅಷ್ಟ ಮುಖ್ಯ ಆಗೈತಿ ಬೇ ಈಗ. ಯವ್ವ, ಬೇವ, ಎಲ್ಲದಿ ಬೇ? ಸವಿತಾ, ಇಲ್ಲ ಹೊರಗೆ ಬಂಕದಾಗದೇನು ಬಾರವ. ಇಲ್ಲದಿ ಏನು ಬೇ? ನಾನು ಎಲ್ಲ ಕಡೆ ಹುಡ್ಕಾಡಕೊಂತಿದ್ದೆ ನೋಡಿ ನಿನಗೆ. ಯಾಕವ, ಏನಾತು? ಯವ್ವ, ನಂಗೆ ಹಸುವಾಗೈತೆ ಬೇ. ಒಂದು ಸ್ವಲ್ಪ ರೊಟ್ಟಿ ಮಾಡ್ಕೊಡ್ಬಾ ಬೇ. ಇವತ್ತೊಂದು ದಿನ ಈ ಮನ್ಯಾಗ ನಿನ್ನ ಕೈಯಿಂದ ರೊಟ್ಟಿ ತಿಂತೀನಿ. ನಾಳೆಯಿಂದ ಗಂಡನ ಮನ್ಯಾಗ ಇರ್ತೀನಿ. ಅವಾಗ ದಿನ ಬಂದು ಹಿಂಗೆ ನಿಂದು ಕೈಯಿಂದ ರೊಟ್ಟಿ ತಿನ್ನಂಗೆ ಆಗೋದಿಲ್ಲ ಅಲ್ವೇ? ಅದಕ್ಕೆ ಇವತ್ತು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ಬಾ ಬೇ, ನಿನ್ನ ಕೈಯಿಂದ ತಿನ್ನಂಗಾಗೈತಿ. ಅಯ್ಯ ಹೌದಾ ನಮ್ಮ ಮಗ? ಅಯ್ಯೋ ಅಷ್ಟಕ್ಕೆ ಯಾಕವ ಹಿಂಗೆ ಕೇಳ್ತಿದ್ದಿ? ನಿಂಗೆ ಬಿಸಿ ಬಿಸಿ ರೊಟ್ಟಿ ಅಲ್ಲ, ಬಾ ಮಾಡ್ಕೊಡ್ತೀನಿ. ನೀ ಏನು ಬೇಜಾರು ಮಾಡ್ಕೊಂಡು ಹಾಕೋಬೇಡ. ನಿನ್ನ ಗಂಡನ ಮನೆ ಇಲ್ಲೇ ಐತಿ. ಅಂದಂಗೆ ಕೃಷ್ಣ ಭಾಳ ಒಳ್ಳೆ ಹುಡುಗದಾನ. ನಿನಗೆ ಯಾವಾಗಾರ ನಮ್ಮ ನೋಡೋ ಆಸೆ ಆಗಿತ್ತಂದ್ರೆ ಅವ್ನ ಮುಂದೆ ಹೇಳ್ಬಿಡು. ಅವನು ಇಲ್ಲಿಗೆ ಕರ್ಕೊಂಬರ್ತಾನೆ, ನಮ್ಮ ಜೊತೆ ಆರಾಮಾಗಿ ಒಂದು 2 ದಿನ ಇರಂತೆ ಅಂತ, ಹೋಗಂತೆ ಅಂತ. ನೀನು ಬೇಸರ ಮಾಡ್ಕೋಬೇಡ ಅವ ಮಗಳ. ಇಲ್ಲವ, ನಾನೇನು ಬೇಸರ ಮಾಡ್ಕೊಳಲ್ಲ. ನನ್ನ ಜೊತೆ ಲಲಿತಾ ಇರ್ತಾಳಲ್ಲ, ಅದ ನಂಗೆ ದೊಡ್ಡ ಧೈರ್ಯ. ನೀನು ಅಪ್ಪ ಹುಷಾರು ನೋಡವ, ಹಂಗೆ ತಮ್ಮನೂ ಹುಷಾರು. ನಾನಿರಲ್ಲ ಅಂತಂದು ನೀವು ಅಡುಗೆ ಮಾಡೋದು ಬಿಟ್ಟೆ, ಊಟ ಮಾಡೋದು ಬಿಟ್ಟೆ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಇರಲಿ ನಿಮ್ಗೆ. ಸರಿನವ ಮಗಳ, ಆತು ನಡಿ, ನಿಂಗೆ ರೊಟ್ಟಿ ಮಾಡ್ಕೊಡ್ತೀನಿ ಬಿಸಿ ಬಿಸಿದು.
ನಾಳೆಗೆ ಮದುವಿರೋದು ಎಲ್ಲ ತಯಾರಿನೂ ಚಂದನ ತಂಗ ಮಾಡ್ಕೋಬೇಕು. ನನಗೆ ಗೌರಿ ಕಾಣವಳ್ಳಲ್ಲ, ನಿನ್ನೆ ಮಾತಾಡೋ ಮುಂದೆ ಕಂಡಿಲ್ಲಾಗಿಲ್ಲ. ಎಲ್ಲಿ ಓದ್ಲಿಕ್ಕಿ? ಏ ಗೌರಿ, 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 ಎಲ್ಲಿ ಓದ್ಲಿಕ್ಕೆ ಕಾಣವಳ್ಳಲ್ಲ. ಇಷ್ಟು ಓದ್ರಿದ್ರು ಹೊರಗೆ ಬರವಳ್ಳಲ್ಲ. ಅಂಗಳದಾಗ ಏನಾರ ಅದ ಏನ? ಹೊರಗಡೆ ಹೋಗಿನ ನೋಡೋಣ ಇರು. ಯಮ್ಮ, ಬೇಯಮ್ಮ. ಏನು ಬೇಯಮ್ಮ, ಎದಕ್ಕೆ ಓದ್ರಾ ಕುಂತಿದ್ದಿ ನನಗೆ? ಎಷ್ಟು ಸಲ ಕರಿಬೇಕಲ್ಲ ನಿನಗೆ? ಒಂದ್ಸಲ ಕರೆದ್ರೆ ಕಿವಿ ಕೇಳಿಸಂಗಿಲ್ಲನ? ಒಂದು 10 ಸಲ ಆತ ನಾ ಓದ್ರಾ ಕುಂತ ಇಲ್ಲಿಲ್ಲನ ಅಂತ ಹೊರಗಡೆ ನೋಡಕಂತ ಹೋಗಿದ್ದೆ ನಾನು. ಏನು ಮಾಡಕುಂತಿದ್ದಿ ಒಳಗಡೆ ಕೊಣೆ ಕೂತ್ಕೊಂಡು? ಯಮ್ಮ, ಕೊಣೆ ಕೂತ್ಕೊಂಡು ನಾನೇನು ನಿದ್ದೆ ಮಾಡಕುಂತಿಲ್ಲಾಗಿದ್ದೆ. ಓದೋದಿತ್ತು, ಓದಾ ಕುಂತಿದ್ದೆ ಅಷ್ಟೆ. ನೀವು ಅದ್ರದ್ದು ಕೇಳಿಸ್ಲಿಲ್ಲಾಗಿತ್ತು, ಅದಕ್ಕೆ ಓನಿಲ್ಲ. ಈಗೇನೋ ಕೇಳಿಸ್ತಾ, ಅದಕ್ಕೆ ಏನು ಅಂತ ಕೇಳಾಕಂತ ಬಂದೆ ಅಷ್ಟೆ. ಏನು ಹೇಳ್ಬೇ ನೀನು? ಎದಕ್ಕೆ ಓದ್ರಿದ್ದೆ ನನಗೆ? ಆತಾತ, ನೀವು ಓದ್ಕೊಂತ ಕೂತ್ಕೋ, ಯಾರು ಬೇಡ ಅಂದಾರ ಅಂದಂಗೆ. ನಾಳೆ ನಿಮ್ಮ ಅಣ್ಣ ಕೃಷ್ಣನ ಮದುವೆ ಐತಿ. ಒಂದು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ತಂಗಿಯಾಗಿ ಮುಂದೆ ನಿಂತ್ಕೊಂಡು ಒಂದು ಸ್ವಲ್ಪ ಓಡಾಡಿ ಅವು ಇವು ಕೆಲಸ ಮಾಡ. ಅದನ್ನು ಬಿಟ್ಟು ಮನ್ಯಾಗ ಕುತ್ಕೊಳಕ್ಕೆ ಹೋಗ್ಬೇಡ. ಅಯ್ಯಮ್ಮ, ಓಡಾಡೋಕ್ಕೆ ಏನು ಕೆಲಸ ಇರ್ತೈತಿ? ಅವ್ರ ಮದುವೆ ಏನು ದೊಡ್ಡದಾಗಿ ಪ್ಯಾಲೇಸಲ್ಲಿ ಏನಾರು ಆಗ ಕುಂತೈತಾನೆ? ಆಗ ಕುಂತಿರೋದು ಯಾವುದೋ ಒಂದು ಗುಡಿಯಾಗ. ಆ ಗುಡಿಯಾಗ ಮದುವೆ ಆಕೈತಿ. ಅಲ್ಲಿ ಓಡಾಡೋ ಅಂಥ ಕೆಲಸನಾರು ಏನಿರ್ತೈತಿ? ಮದುವೆ ಗುಡಿಯಾಗರಾಗಲಿ ಪ್ಯಾಲೇಸಲ್ಲಾರಾಗಲಿ ಎಲ್ಲರೂ ಯಾಕಾಗಲಿ ಒಂದು ಸ್ವಲ್ಪ ಅಣ್ಣನ ಜೊತೆ ಇರೋದು ಕಲಿ. ಅದನ್ನು ಬಿಟ್ಟು ಹೋಗಿ ಬರೀ ಮೂಲ್ಯಾಗ ಕುತ್ಕೊಳಕ್ಕೆ ಹೋಗ್ಬೇಡ. ಏನು ಕೆಲಸ ಐತಿ ಏನು ಅಂತಂದು ಕೇಳಿ ಓಡಾಡ್ತಿರೋ ಒಂದು ಸ್ವಲ್ಪ ನಿಮ್ಮ ಅತ್ತಿಗೆ ಮನ ಕೈಯಾಗ. ಯಾವಾಗ ನೋಡಿದ್ರು ಬರೀ ಓದೋದು ಅಂತಂದು ಕ್ವಾಣಿ ಸೇರ್ಕೊಂಡ್ಲ ಅಂದ್ರೆ ಮುಗ್ದ ಹೋತ್ ಕತಿ. ಇಲ್ಲಿ ಬಿಡ್ರಿ ಅಮ್ಮರ, ಏನೋ ಓದೋದೈತಂತ ಅನ್ನಕುಂತಾಳಲ್ಲ, ಓದ್ಲಿ ಬಿಡ್ರಿ. ನೋಡಬೇ ಅಮ್ಮ, ನೀನು ನನ್ನ ಮೇಲೆಲ್ಲ ಓದಾಡಕ್ಕೆ ಹೋಗ್ಬೇಡ. ಅಷ್ಟಕ್ಕೂ ಏನು ಓಡಾಡೋದಿರ್ತೈತಿ ಮದುವೆಯಾಗ? ಇಲ್ಲೇ ಅಲ್ಲ ಗುಡಿಯಾಗ ಓದಿಲ್ಲ. ಅಷ್ಟಕ್ಕೂ ನಾಳೆ ಮದುವೆಗೆ ಬರಾಕುಂತಿಲ್ಲ, ನಂದು ಓದ್ಕೊಳೋದೈತಿ. ಯಾಕೆ ಗೌರಿ ಹಂಗೆ ಮಾತಾಡ್ತಿದ್ದಿ? ನಾಳೆ ಇರೋದು ನಿಮ್ಮ ಅಣ್ಣನ ಮದುವೆನ, ಅದು ಇದೇ ಊರಾಗ ಐತಿ. ನೀನು ಯಾಕೆ ಹಿಂಗೆ ಮಾತಾಡಕುಂತಿದ್ದಿ? ಇದು ಸರಿ ಕಾಣಂಗಿಲ್ಲ ನೋಡು. ನಿಮ್ಮ ಅಣ್ಣನ ಮದುವೆಗೆ ನೀನೇ ಬರಲ್ಲ ಅಂತ ಅಂತೀಯಲ್ಲ. ನೋಡಿದ 4 ಜನ ಏನನ್ನಂಗಿಲ್ಲ, ನೀನೇ ಹೇಳು. ನೋಡತಿಯಮ್ಮ, ಯಾರು ಏನಾರ ಯಾಕೆ ಅನ್ಕೊಳ್ಳಿ, ಅದೆಲ್ಲ ನನಗೆ ಎದಕ್ಕೆ ಬೇಕು? ನನಗೆ ಬರೋಕೆ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಅಷ್ಟಕ್ಕೂ ನಂದು ನಾಳೆ ಓದೋದು ಭಾಳ ಐತಿ. ನಾಡಿದ್ದ ಎಕ್ಸಾಮ್ ಐತಿ, ಅದಕ್ಕೋಸ್ಕರ ನಾನು ನಾಳೆ ಬರಾಕುಂತಿಲ್ಲ. ನಾಳೆ ಏನಾರ ಮದುವೆಗೆ ನೀನು ಬರಲಿಲ್ಲ ಅಂದ್ರೆ ನೀನು ಮನ್ಯಾಗ ಇಟ್ಕೊಳಂಗಿಲ್ಲ, ನೋಡ್ತಿರೋ. ಸುಮ್ಮನೆ ಬಾಯಿ ಮುಚ್ಕೊಂಡು ತೆಪ್ಪಗೆ ಬರ್ತಾ ಇರ್ಬೇಕಷ್ಟ ಮದುವೆಗೆ. ಯಮ್ಮ, ನನ್ನ ತಲೆ ಹೊಸ ಡ್ರೆಸ್ ಯಾವುದೂ ಇಲ್ಲ, ಏನಿಲ್ಲ. ನಾನು ಹೆಂಗೆ ಬರಲಿ ಮದುವೆಗೆ? ಅದಕ್ಕೆ ನಾ ಬರಂಗಿಲ್ಲ ಅಂತ ಹೇಳಿದ್ದು. ಹೊಸ ಡ್ರೆಸ್ ಇಲ್ಲ ಅಂದರೆ ಏನಾಯ್ತು? ಯಾವ್ದಾರ ಹೊಸ ವಿಧಿ ಅದಾವಿಲ್ಲ? ಯಾವ್ದಾವ ಅವನ್ನ ಹಾಕೊಂಡು ಬಾ. ಎಲ್ಲದಕ್ಕೂ ಹೊಸ ಬಟ್ಟೆ ಅಂತ ನಾಟಕ ತಕ್ಕೊಂತ ಕುತ್ಕೋಬೇಡ ಇಲ್ಲಿ. ಬೇಕಾರೆ ನಾನು ನಮ್ಮ ಚಂದ್ರಿಗೆ ಹೇಳ್ತೀನಿ ಅಂತ ಹೆಂಗೋ ಪ್ಯಾಟಿಗೆ ಹೊಂಟಾನ. ಸಂಜೆ ಮುಂದೆ ನೀವು ಒಂದು ಬಟ್ಟೆ ತೊಗೊಂಬ, ಅಡ್ರೆಸ್ ಯಾವ್ದಾರ ತೊಗೊಂಬ ಅಂತ ಹೇಳ್ತೀನಿ, ತೊಗೊಂಬರ್ತಾನೆ, ಹಾಕೊಂಡು ಬರಂತಿ ಅಂತ. ಒಟ್ಟಿನಲ್ಲಿ ನಾಳೆ ಮದುವೆಗೆ ಬರ್ಬೇಕಂದ್ರೆ ಬರ್ಬೇಕು ನೀನು. ಆಟ ಏನು ಬೇ ನೀನು ಕಾಮಿಡಿ ಮಾಡಕೊಂತೀನಿ? ಚಂದ್ರು ಅಣ್ಣ ನನಗೆ ಬಟ್ಟೆ ತಾತಾನ. ಚಂದ್ರು ಅಣ್ಣಗ ಕೃಷ್ಣ ಅಣ್ಣಗ ಇನ್ನೂ ಆ ಯೋಗ್ಯತೆ ಬಂದೇ ಇಲ್ಲ. ಅವ್ರವ್ರ ಹೆಂಡತಿಗೆ ಅವ್ರ ಆತನ ಕೈಯಾಗ ಬಟ್ಟೆ ತರಕ್ಕಾಗುವಂತೆ, ಇನ್ನು ನನಗೆ ಬಟ್ಟೆ ತರ್ತಾನ. ಚಂದ್ರು ಅಣ್ಣನ ಕೈಯಾಗ ಆ ಅಣ್ಣಗ ₹1 ಅಡಿಕೆ ಚೀಟಿ ತೊಗೊಳಕ ಆತನ ತಲೆ ರೊಕ್ಕಿಲ್ಲ, ಇನ್ನು ನನಗೆ ಬಟ್ಟೆ ತೊಗೊಂಬರ್ತಾನ ಅಣ್ಣ. ನಕಲಿ ಮಾಡಬೇಡ ಬೇ ನೀನು. ಇನ್ನು ನಾನೇ ಆತಗ ರೊಕ್ಕ ಕೊಡ್ಬೇಕು ನೋಡು. ಇನ್ನು ನನಗೆ ಬಟ್ಟೆ ತಗೋ ನೀ ರೊಕ್ಕ ಅಂತಂದು. ₹1 ಆತ ಅಣ್ಣನ ತಲೆ ಯೋಗ್ಯತೆ ಇಲ್ಲ. ತನಗೆ ತಿನ್ನಾಕ ತನ್ನ ಹೆಂಡತಿಗೆ ಬಟ್ಟೆ ತಂದು ಕೊಡಕ ಇನ್ನು ನನಗೆ ತಂದು ಕೊಡ್ತಾನ ಅಣ್ಣ. ಹೋಗ್ಬೇ, ಹೋಗೋಗು. ಈ ಥರ ನಕಲಿ ಮಾಡಕ್ಕೆ ಹೋಗ್ಬೇಡ. ಗೌರಿ, ಅತಿಯಾಗಿ ಮಾತಾಡಕುಂತಿದ್ದಿ ನೀನು. ನನ್ನ ಗಂಡನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಕ್ಕೆ ಹೋಗ್ಬೇಡ ನೀನು. ಇದು ಸರಿಯಲ್ಲ ನೋಡು. ಅಯ್ಯೋ ಅತಿಯಮ್ಮ, ಇದ್ದಿದ್ದೀನಿ ಹೇಳೀನಿ. ನಾನೇನು ಇಲ್ಲೇ ಇರೋದೇನಾದರೂ ಹೇಳಿದ್ದೀನ? ನೀವು ಬಾರಿ ಬಿಡ್ರಿ ಅತಿಯಮ್ಮ. ಅಲ್ಲ, ಮದುವೆಯಾಗಿ ಇಷ್ಟು ದಿನ ಆಯ್ತಲ್ಲ, ನಿಮಗೆ ಒಂದು ಬ್ಲೌಸ್ ಪೀಸ್ ತಂದು ಕೊಟ್ಟಿಲ್ಲ. ನಿಮ್ಮಣ್ಣ ಅಲ್ಲ, ನಮ್ಮಣ್ಣ ಅಂದರೆ ನಿನ್ನ ಗಂಡ ಇನ್ನು ನನಗೆ ಬಟ್ಟೆ ತಂದು ಕೊಡ್ತಾನ ಅಣ್ಣ? ಅಯ್ಯೋ ದೇವ್ರೆ, ಇನ್ನು ಆ ಯೋಗ್ಯತೆ ಯಾವಾಗ ಬರ್ತೋ ಏನೋ ಅಣ್ಣನಿಗೆ. ಗೌರಿ, ನೀನು ಇಷ್ಟು ದಿನ ನಿಮ್ಮ ಅಣ್ಣನ ಜೊತೆ ಹೆಂಗೆ ಮಾತಾಡ್ತಿದ್ಯೋ ಏನೋ ಅದನ್ನು ನನಗೆ ಗೊತ್ತಿಲ್ಲ. ಆದ್ರೆ ಇವಾಗ ನಿಮ್ಮ ಅಣ್ಣನಿಗೆ ಮದುವೆ ಆಗಿದೆ. ನನ್ನ ಮುಂದೆ ನನ್ನ ಗಂಡನ ಬಗ್ಗೆ ನೀನು ಕೇವಲವಾಗಿ ಮಾತಾಡೋದು ನನಗೆ ಸರಿ ಕಾಣಿಸೋದಿಲ್ಲ. ಏನೋ ಸಣ್ಣ ಹುಡುಗಿ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ನಿಮ್ಮ ಅಣ್ಣ ಬಂದ ತಕ್ಷಣ ನಿಮ್ಮ ಅಣ್ಣನ ಹತ್ರ ಸಾರಿ ಕೇಳ. ಇನ್ನೊಂದು ಸಲ ನೀನು ಈ ಥರ ನಿಮ್ಮ ಅಣ್ಣನ ಬಗ್ಗೆ ಕೇವಲವಾಗಿ ಮಾತಾಡೋಕೆ ಹೋಗ್ಬೇಡ. ನಿನಗೆ ಅಣ್ಣ ಅಂತ ಇಲ್ಲದೆ ಇರ್ಬೋದು, ಆದರೆ ನನಗೆ ನನ್ನ ಗಂಡ ಅನ್ನೋದಿದೆ. ಸುಮ್ಮನೆ ಬಾಯಿ ಬಂದಂಗೆ ಮಾತಾಡೋದಕ್ಕೆ ಹೋಗ್ಬೇಡ ನೀನು. ಇದು ಒಳ್ಳೆ ಕತೆ ಆಯ್ತು ಬಿಡಿ ಅತಿಗಮ್ಮ. ಇರೋ ವಿಷಯನ ಇದ್ದಂಗೆ ಹೇಳಿದ್ರೆ ನಿಮಗೆ ಸಿಟ್ಟು ಬರುತ್ತಾ? ಇದುವರೆಗೂ ನಿನ್ನ ಗಂಡ ನನಗೆ ₹1 ಚಾಕ್ಲೇಟ್ ಕೂಡ ತಂದು ಕೊಟ್ಟಿಲ್ಲ ಗೊತ್ತಾ? ದೊಡ್ಡದಾಗಿ ಬಂದುಬಿಟ್ರು. ₹1 ಚಾಕ್ಲೇಟ್ ತಂದು ಕೊಡೋ ಯೋಗ್ಯತೆ ಇಲ್ಲ, ಇನ್ನೇನು ಬಟ್ಟೆ ತರ್ತಾರ ನನಗೆ? ಇದನ್ನು ನಾನು ನಂಬೇಕಾ? ಗೌರಿ,